ಪ್ರಿಯ ವೀಕ್ಷಕರೇ, ಇವತ್ತಿನ ಕಥೆ ಬೆಳಗಾವಿ ಸ್ಟೇಷನ್ನಲ್ಲಿ ನಡೆದ ನೈಜ ಘಟನೆಯಾಗಿದೆ. ಈ ಘಟನೆ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ. ಸುಮಾರು ರಾತ್ರಿ 12 ಗಂಟೆಯ ನಿರ್ಜನ ವಾತಾವರಣ ಮತ್ತು ಸುತ್ತು ಕಡೆ ಕತ್ತಲೆಯಿಂದ ಆವರಿಸಿತ್ತು. ಅಲ್ಲಿ ಯಾವುದೇ ಮನುಷ್ಯ ಅಥವಾ ಪ್ರಾಣಿಗಳು ಇರುವುದಿಲ್ಲ. ಆದರೆ ಹೊಸದಾಗಿ ಮದುವೆಯಾಗಿದ್ದ ದಂಪತಿಗಳು ಶಶಿ ಮತ್ತು ಕಾವ್ಯ ಈ ನಿಲ್ದಾಣದ ಬಳಿ ಇಳಿಯುತ್ತಾರೆ, ಅದು ಕೂಡ ತಡರಾತ್ರಿಯಲ್ಲಿ. ಇಲ್ಲಿಂದ ಶುರುವಾಯಿತು ಅಸಲಿ ಕಥೆಯ. ಹೌದು, ಶಶಿ ಮತ್ತು ಕಾವ್ಯ ಇವರಿಬ್ಬರು ಒಪ್ಪಿಕೊಂಡು ಮದುವೆಯಾಗಿದ್ದರು. ಮನೆಯ ಸಂಪ್ರದಾಯಗಳ ಪ್ರಕಾರ ದೇವಸ್ಥಾನಕ್ಕೆ ಹೊಂಟಿದ್ದರು. ದೀರ್ಘ ಪ್ರಯಾಣದ ನಂತರ ಮುಂದಿನ ಗಂಟೆಯಲ್ಲಿ ತಮ್ಮ ಗ್ರಾಮವನ್ನು ತಲುಪಲಿದ್ದಾರೆ. ಹಳ್ಳಿಯ ನಿಯಮಗಳ ಪ್ರಕಾರ ನವವಿವಾಹಿತರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಇವರ ಗ್ರಾಮದಲ್ಲಿ ಇರುವ ದೇವಾಲಯದಲ್ಲಿ ಈ ಒಂದು ಆಚರಣೆಯನ್ನು ಪೂರ್ಣಗೊಳಿಸಬೇಕು. ಅಂದರೆ ಬೃಹತ್ ಮರಕ್ಕೆ ದಾರವನ್ನು ಕಟ್ಟಬೇಕು. ಆದರೆ ಇವರ ಕುಟುಂಬ ನಗರದಲ್ಲಿದ್ದ ಕಾರಣ ಇವರಿಬ್ಬರು ಏಕಾಂಗಿಯಾಗಿ ಬಂದಿದ್ದರು ಮತ್ತು ಇವರ ಸಂಬಂಧಿಕರು ಕೂಡ ಹಳ್ಳಿಯಲ್ಲಿ ಇವರನ್ನು ಸ್ವಾಗತಿಸಲು ತಯಾರಿ ಮಾಡುತ್ತಿದ್ದರು. ಆದರೆ ಇವರಿಬ್ಬರು ರಾತ್ರಿ 12 ಗಂಟೆಗೆ ಬೆಳಗಾವಿ ನಿಲ್ದಾಣಕ್ಕೆ ಬಂದು ತಲುಪಿದರು. ಮತ್ತು ಈ ನಿಲ್ದಾಣದಲ್ಲಿ ಜನರು ಯಾರೂ ಮಾತಿಗೆ ಮರಳಿ ಮಾತನಾಡುವುದಿಲ್ಲ ಮತ್ತು ಇಲ್ಲಿ ಯಾವುದೇ ದೇವರ ಹೆಸರನ್ನು ತೆಗೆಯುವುದಿಲ್ಲ. ಆದರೆ ಶಶಿಮಣಿಯವರು ಇದನ್ನೆಲ್ಲ ಕಾವ್ಯಗೆ ಮೊದಲೇ ಹೇಳಿದ್ದರು ಮತ್ತು ಇವರಿಬ್ಬರು ವಿದ್ಯಾವಂತ ವ್ಯಕ್ತಿಯಾಗಿದ್ದರು. ಇವರಿಗೆ ಈ ವಿಷಯಗಳಲ್ಲಿ ಹೆಚ್ಚಿನ ನಂಬಿಕೆ ಇರಲಿಲ್ಲ. ಸ್ವಲ್ಪ ಸಮಯದ ನಂತರ ಇಬ್ಬರು ನಿಲ್ದಾಣದಲ್ಲಿ ಇಳಿಯಲು ಮುಂದಾದರು. ಆವಾಗ ಅವರಿಗೆ ವಿಚಿತ್ರ ಅನಿಸಿತು, ಏಕೆಂದರೆ ಅವರು ರೈಲು ಬಾಗಿಲು ತೆಗೆಯುವ ಮೊದಲು ಸ್ವಲ್ಪ ಭಯದಲ್ಲಿದ್ದರು. ಆದರೆ ಇವರದನ್ನು ಲೆಕ್ಕಿಸದೆ ನಕ್ಕರು. ಮತ್ತೆ ಸ್ವಲ್ಪ ಸಮಯದ ನಂತರ ಇಬ್ಬರು ಸ್ಟೇಷನ್ನಲ್ಲಿ ಇಳಿದಾಗ ಶಶಿ ತನ್ನ ಸ್ನೇಹಿತನಾದ ಪುರುಷೋತ್ತಮನಿಗೆ ಕರೆ ಮಾಡಿದನು. ಪುರುಷೋತ್ತಮನು ಅವರಿಬ್ಬರಿಗೂ ಸ್ಟೇಷನ್ನಿಂದ ಗೌನ್ ತರಲು ಹೋಗಿದ್ದನು. ಆಗ ಈತ ಅವರಿಗೆ ನಿಲ್ದಾಣದ ಹೊರಗಿನ ಛೇದಕದಲ್ಲಿ ನೀಲಿ ಎಂದು ಹೇಳಿದ್ದರು, ಏಕೆಂದರೆ ಇಲ್ಲಿ ಕನಿಷ್ಠ ಕುಳಿತುಕೊಳ್ಳಲು ಮತ್ತು ತಿರುಗಲು ಸ್ಥಳಾವಕಾಶ ಕಡಿಮೆಯಾಗಿತ್ತು. ಅದಕ್ಕೆ ಶಶಿ ಇದನ್ನು ಪುರುಷೋತ್ತಮನಿಗೆ ಹೇಳದೆ ಕಾವ್ಯಾಳೊಂದಿಗೆ ಅಲ್ಲೇ ಕಾಯ್ದನು ಮತ್ತು ಸ್ಟೇಷನ್ ಕೂಡ ಸಂಪೂರ್ಣವಾಗಿ ನಿರ್ಜನವಾಗಿತ್ತು. ಹಾಗೆ ಪುರುಷೋತ್ತಮನು ಬರುವವರೆಗೂ ಶಶಿ ವಾಶ್ರೂಮ್ ಕಡೆಗೆ ಹೋದನು. ಆದರೆ ಕೆಲವು ನಿಮಿಷಗಳ ನಂತರ ಕಾವ್ಯಗೆ ಏನೋ ಒಂದು ಅನುಮಾನದ ಜೊತೆಗೆ ಭಯ. ಅಂದರೆ ಸೆರೆಮನೆಯ ಶಬ್ದಗಳು ನಿರಂತರವಾಗಿ ಕೇಳಲು ಪ್ರಾರಂಭಿಸಿದವು ಮತ್ತು ಅಲ್ಲಿ ಯಾವುದೇ ರೈಲುಗಳು ಹೋಗುತ್ತಿರಲಿಲ್ಲ. ಮತ್ತು ಈ ಶಬ್ದವೂ ಕೂಡ ಇನ್ನೂ ಸ್ವಲ್ಪ ಸಮಯದವರೆಗೆ ಮುಂದುವರಿಯಿತು. ಈಗ ಮತ್ತೆ ಕಾವ್ಯಗೆ ಯಾರೋ ಅಳುವಂತೆ ಶಬ್ದವು ಬರುತ್ತಿತ್ತು ಮತ್ತು ಈ ಶಬ್ದವೂ ಕೂಡ ಬಹಳ ಸಮಯದಿಂದ ಬರುತ್ತಿತ್ತು. ಈ ಶಬ್ದವನ್ನು ಕೇಳಿದ ಕಾವ್ಯ ತನ್ನ ಗಂಡನ ಕಡೆಗೆ ಹೋದಳು. ಆಗ ಇವಳು ಮಗಳಾದ ಪೂರ್ವಿ ಕಡೆಗೆ ನೋಡಿದ ತಕ್ಷಣ ಇವಳ ಮೈ ನಡುಗುತ್ತಿತ್ತು. ಆದರೆ ಕಾವ್ಯ ಅವಳನ್ನು ನೋಡಿದಾಗ ಆ ಹುಡುಗಿ ಇವಳನ್ನು ನೋಡಿದ್ದಳು. ಇದಾದ ನಂತರ ಆ ಹುಡುಗಿ ಟ್ರ್ಯಾಕ್ ಬಿಟ್ಟು ಪ್ಲಾಟ್ಫಾರ್ಮ್ ಕಡೆಗೆ ಹೋದಳು. ಆದರೆ ಅದೇ ಸಮಯದಲ್ಲಿ ಭಯದಿಂದ ಶಶಿ ಹೊರಗೆ ಓಡಿ ಬಂದನು ಮತ್ತು ಕಾವ್ಯಳನ್ನು ಸಮಾಧಾನಪಡಿಸಿ ಏನಾಯಿತು ಎಂದು ಕೇಳಿದನು. ನಂತರ ಅವಳು ತಲೆಬ್ರೋಡಿಯ ಹುಡುಗಿಯ ಬಗ್ಗೆ ಹೇಳಿದಳು. ಅವಾಗ ಆತ ಹೇಳಿದ, ನೀನು ಕಂಡದ್ದು ನಿನ್ನ ಮಗಳನ್ನು ಮಾತ್ರ. ಕಾವ್ಯಳು ಕೋಪಗೊಂಡು ಶಶಿಗೆ ಇಲ್ಲಿಂದ ಹೋಗುವಂತೆ ಹೇಳಿದಳು. ಆದರೆ ರಾತ್ರಿಯಲ್ಲಿ ಅವನಾದರೂ ಏನೂ ಮಾಡಬೇಕು. ಹೊರಗೆ ಮಳೆ ಬರುತ್ತಿದ್ದರಿಂದ ಇಬ್ಬರಿಗೂ ಸ್ಟೇಷನ್ ಮಾತ್ರ ಆಸರೆಯಾಗಿತ್ತು. ಕಾವ್ಯ ಹೇಗೋ ಶಶಿ ಕೈ ಹಿಡಿದು ಒಂದೇ ಬೆಂಚಿನಲ್ಲಿ ಕುಳಿತಳು. ಆದರೆ ಸ್ವಲ್ಪ ಸಮಯದ ನಂತರ ಶಶಿ ಈ ವಿಷಯವನ್ನು ಸ್ಟೇಷನ್ನಲ್ಲಿ ಎದುರಿಸಬೇಕಾಯಿತು. ಅಲ್ಲಿ ಶಶಿಗೆ ಧೂಮಪಾನದ ವಾಸನೆ ಬರಲು ಪ್ರಾರಂಭಿಸಿತು. ಈ ನಿರ್ಜನ ನಿಲ್ದಾಣದಲ್ಲಿ ರಾತ್ರಿ ಯಾರೋ ಸಿಗರೇಟ್ ಸೇದುತ್ತಿದ್ದಾರೆ. ಆಗ ಸ್ವಲ್ಪ ಸಮಯದ ನಂತರ ಶಶಿ ಅವರ ಕಣ್ಣುಗಳು ಮುಂಭಾಗದ ಕಂಬದ ಮೇಲೆ ಬೀಳುತ್ತದೆ. ಆಗ ಮತ್ತೊಂದು ಆಘಾತವಾಯಿತು. ನಿಜವಾಗಿಯೂ ಈತ ಪಾದಗಳನ್ನು ನೋಡಿ ಯಾರೋ ನಿಂತಿದ್ದಾರೆ ಎಂದು ತಿಳಿದುಕೊಂಡಿದ್ದನು ಮತ್ತು ಶಶಿ ಅಲ್ಲಿಗೆ ಹೋದನು. ಆದರೆ ಅಲ್ಲಿ ಯಾರೂ ಕೂಡ ಇರಲಿಲ್ಲ. ಆದರೆ ಇದು ಹೇಗೆ ಸಾಧ್ಯ? ನಾನು ಸರಿಯಾಗಿ ನೋಡಿದ್ದೆ ಮತ್ತು ಅಲ್ಲಿ ಪಾದಗಳು ಕಂಡವು ಎಂದು ಮನಸ್ಸಿನಲ್ಲಿ ಮಾತನಾಡಿದನು ಮತ್ತು ಇದನ್ನು ಕಾವ್ಯಗೆ ಹೇಳುವುದು ಸರಿಯಿಲ್ಲ ಎಂದು ನಂತರ ಬೆಂಚಿನ ಮೇಲೆ ಕುಳಿತನು. ಮತ್ತು ಅವಾಗ ಅಲ್ಲಿ ಯಾರೂ ನಡೆದಾಡುವ ಸದ್ದು ಕೇಳಿ ಶಶಿ ಎದ್ದು ನೋಡಿದಾಗ ಪುರುಷೋತ್ತಮನು ಬಂದು ಅವರ ಮುಂದೆ ನಿಂತಿದ್ದನು. ಅದನ್ನು ಕಂಡ ಶಶಿ ಪುರುಷೋತ್ತಮನ ಬಳಿ ಓಡಿ ಹೋಗಿ ಅವನನ್ನು ಅಪ್ಪಿಕೊಂಡನು. ಆದರೆ ಇವರಿಬ್ಬರು ಭೇಟಿಯಾಗಿದ್ದು ಎಷ್ಟೋ ವರ್ಷಗಳ ಹಿಂದೆ. ಆದರೆ ಪುರುಷೋತ್ತಮ ಮೌನವಾಗಿ ನಿಂತರು. ರಾತ್ರಿ ಭೇಟಿಯಾದ ಸಂತೋಷದಲ್ಲಿ ಯಾವುದೇ ಒಂದು ವಿಷಯವನ್ನು ಕೂಡ ವ್ಯಕ್ತಪಡಿಸಲಿಲ್ಲ. ಸ್ವಲ್ಪ ಹೊತ್ತು ಅಲ್ಲೇ ನಿಂತರು ಮತ್ತು ಶಶಿ ಪುರುಷೋತ್ತಮನಿಗೆ ವಸ್ತುಗಳನ್ನು ತರಲು ಹೇಳಿರುತ್ತಾನೆ. ನಂತರ ಶಶಿ ಮತ್ತು ಕಾವ್ಯ ಸ್ಟೇಷನ್ನಿಂದ ಹೊರಗೆ ಬಂದರು. ಅಲ್ಲಿ ಬಂದು ನೋಡುತ್ತಿದ್ದಂತೆ ಪುರುಷೋತ್ತಮ ಬ್ಯಾಗು ಲಗೇಜ್ಗಳನ್ನು ತೆಗೆದುಕೊಂಡು ಕಾರಿನಲ್ಲಿ ಕುಳಿತಿದ್ದನು. ನಿಜಕ್ಕೂ ಇದು ಸ್ವಲ್ಪ ವಿಚಿತ್ರವಾಗಿತ್ತು. ಆದರೆ ಇದಾದ ನಂತರ ಶಶಿ ಮತ್ತು ಕಾವ್ಯ ಅವರು ಕಾರಿನಲ್ಲಿ ಕುಳಿತರು ಮತ್ತು ಪುರುಷೋತ್ತಮನು ಡ್ರೈವಿಂಗ್ ಪ್ರಾರಂಭಿಸಿದನು. ಆಗ ಇವರಿಬ್ಬರು ಪುರುಷೋತ್ತಮನ ಜೊತೆ ಮಾತನಾಡಿದರು ಮತ್ತು ಶಶಿ ಪುರುಷೋತ್ತಮನಿಗೆ ಕೇಳಿದ, ಈ ಹಳ್ಳಿಯಲ್ಲಿ ಅನೇಕ ದೆವ್ವಗಳು ಇದೆ ಎಂಬ ವಿಚಾರವನ್ನು ಕೇಳಿದ್ದೇವೆ, ಇದು ನಿಜವೇ ಎಂದು ಕೇಳಿದನು. ಪುರುಷೋತ್ತಮನಿಂದ ಯಾವುದೇ ಉತ್ತರ ಬರಲಿಲ್ಲ ಮತ್ತು ಕಾರನ್ನು ಅದೇ ವೇಗದಲ್ಲಿ ಓಡಿಸಿದನು. ಹಾಗೆ ನೇರವಾದ ದಾರಿಯನ್ನು ಹಿಡಿದು ಹೋದನು. ಆಗ ಇವರಿಬ್ಬರು ಪುರುಷೋತ್ತಮನನ್ನು ಕೇಳಿದರು, ಹೇ ಪುರುಷೋತ್ತಮ, ನೀವು ಯಾವ ಮಾರ್ಗದಲ್ಲಿ ಹೋಗುತ್ತಿದ್ದೀರಿ? ಏನಾದರೂ ಶಾರ್ಟ್ಕಟ್ ಇದೆಯಾ ಎಂದು ಕೇಳಿದರು. ಆತ ತಲೆ ಅಲ್ಲಾಡಿಸುತ್ತಿರುವಾಗ ಸ್ವಲ್ಪ ಸಮಯದ ನಂತರ ಕಾರು ನೇರವಾಗಿ ಅರ್ಧ ಹಾದಿಯಲ್ಲಿ ನಿಂತಿತು. ಏಕೆ ನಿಲ್ಲಿಸಿದೆ? ಕಾರಿನಲ್ಲಿ ಏನಾದರೂ ದೋಷವಿದೆಯೇ ಮತ್ತು ನಾವು ಕೆಳಗಿಳಿಯಬೇಕೇ ಎಂದು ಗಾಬರಿಯಿಂದ ಕೇಳಿದನು. ಆಗ ಪುರುಷೋತ್ತಮ ಹೇಳಿದನು,
ಅಲ್ಲೇ ಇರು, ನಾನು ಸ್ವಲ್ಪ ಹೊತ್ತಿನಲ್ಲಿ ಬರುತ್ತೇನೆ ಎಂದು ಹೇಳಿ ಪುರುಷೋತ್ತಮ ಅಲ್ಲಿಂದ ಹೊರಟು ಹೋದನು. ಈಗ ಶಶಿ ಮತ್ತು ಕಾವ್ಯ ಇಬ್ಬರು ಚಿಂತಾಕ್ರಾಂತರಾದರು. ಏಕೆಂದರೆ ಅವರಿಬ್ಬರು ಕರಾಳ ರಾತ್ರಿಯಲ್ಲಿ ಒಂದು ಸ್ಥಳಕ್ಕೆ ಬಂದು ನಿಂತಿದ್ದರು. ಅದು ಇಬ್ಬರಿಗೆ ತಿಳಿದಿರಲಿಲ್ಲ. ಇದಾದ ನಂತರ ಪುರುಷೋತ್ತಮನಿಗೆ ಸ್ವಲ್ಪ ಸಮಯದವರೆಗೆ ಕಾದರು. ನಂತರ ಶಶಿ ಕಾರಿನಿಂದ ಇಳಿದು ಅವನನ್ನು ಕರೆದನು. ಅದಕ್ಕೆ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಆಗ ಶಶಿ ಕಾರಿನಿಂದ ಸ್ವಲ್ಪ ಮುಂದೆ ಹೋಗಿ ಫೋನ್ ಮಾಡಿದನು ಮತ್ತು ಶಶಿ ಪುರುಷೋತ್ತಮನ ಮೇಲೆ ಕೋಪಗೊಂಡನು. ಏನಾಯಿತು ಸ್ನೇಹಿತ, ಎಲ್ಲಿಗೆ ಹೋದೆಯಾ? ನಿನಗೆ ಇದು ತಮಾಷೆಯೇ? ನಾನು ನಿಮಗಾಗಿ ಬಹಳ ಸಮಯದಿಂದ ಹುಡುಕುತ್ತಿದ್ದೇನೆ. ಸ್ಟೇಷನ್ನಲ್ಲಿ ಯಾರೂ ಇಲ್ಲ. ನೀನು ಎಲ್ಲಿದ್ದೀಯಾ ಎಂದು ಕೇಳಿದ. ಆಗ ಶಶಿ, ನಾನು ನಿಮ್ಮನ್ನು ಇಲ್ಲೇ ಕಾಯುತ್ತಿದ್ದೇನೆ. ಇದು ಹೇಗೆ ಸಾಧ್ಯ? ಇಲ್ಲಿ ತನಕ ಕರೆದುಕೊಂಡು ಬಂದು ನೀನು ಈಗ ಸ್ಟೇಷನ್ ಹತ್ತಿರ ಇದ್ದೀನಿ ಎಂದು ಹೇಳುತ್ತಿದ್ದೀಯಾ? ಇದು ಸರಿಯೇ ಎಂದು ಶಶಿ ಪುರುಷೋತ್ತಮನ ಮೇಲೆ ಕೋಪಗೊಂಡನು. ಆಗ ಪುರುಷೋತ್ತಮನು ಅಲ್ಲಿ ನಡೆದ ಘಟನೆಯ ಬಗ್ಗೆ ಫೋನಿನಲ್ಲಿ ಶಶಿಗೆ ತಿಳಿಸಿದನು. ಶಶಿಯು ಭಯಭೀತವಾಗಿ ಅವಾಗ ಕಾರಿನ ಬಳಿಗೆ ಹೋಗುತ್ತಿದ್ದಂತೆ ಕಾವ್ಯ ಕಾಣೆಯಾಗಿದ್ದಳು. ಇದನ್ನು ನೋಡಿದ ಶಶಿ ಅವಳನ್ನು ಕರೆದನು. ಆದರೆ ಅವಳು ಕಾಣಲಿಲ್ಲ. ಮತ್ತು ಮುಂದೆ ಹೋದಂತೆ ಕಾವ್ಯಳೆಯ ಉದ್ದನೆಯ ಕೂದಲು ಮತ್ತು ಅವಳು ತೋಟದಲ್ಲಿ ನೇತಾಡುವುದನ್ನು ನೋಡಿದನು. ಅವಳ ಮುಂದೆ ಒಂದು ಆತ್ಮವು ಕೂಡ ನಿಂತಿತ್ತು. ಅಲ್ಲಿಗೆ ಹೋದ ತಕ್ಷಣ ಕಾವ್ಯ ನೆಲಕ್ಕೆ ಬಿದ್ದಳು. ಅವನ ಕಡೆಗೆ ಮಾತನಾಡಿದಳು. ಶಶಿ ಅವಾಗ ಇಲ್ಲಿಗೆ ಹೇಗೆ ಬಂದೆ ಎಂದು ಕೇಳಿದನು. ಅವಾಗ ಅವಳಿಗೂ ಅದು ಗೊತ್ತಾಗಿಲ್ಲ. ಮತ್ತು ಅದೇ ರೂಟಿನಲ್ಲಿ ರಸ್ತೆ ಇತ್ತು. ಕಾವ್ಯಳೊಂದಿಗೆ ಅಲ್ಲಿಗೆ ಓಡಿ ಹೋದನು ಮತ್ತು ಹಿಂದೆ ಅನೇಕ ಕಿರುಚುವ ಶಬ್ದಗಳು ಕೇಳಿತೊಡಗಿದವು. ಆದರೆ ಇಬ್ಬರು ಹೇಗಾದರೂ ಮಾಡಿ ರಸ್ತೆ ಬದಿಗೆ ಬಂದರು. ಹಾಗೆ ಇವರ ಜೀವನದಲ್ಲಿ ಮೊದಲ ಬಾರಿಗೆ ಇಂಥ ಭಯಾನಕ ದೃಶ್ಯವನ್ನು ನೋಡಿದರು. ಆಗ ಅಲ್ಲಿಗೆ ವೇಗವಾಗಿ ಸ್ಟೇಷನ್ನಲ್ಲಿ ಇದ್ದ ಪುರುಷೋತ್ತಮನು ಕಾರ್ ತಂದನು. ಇಬ್ಬರು ಕೂಡ ಕಾರಿನಲ್ಲಿ ಕುಳಿತರು ಮತ್ತು ಕಾರನ್ನು ವೇಗವಾಗಿ ಓಡಿಸಿದರು. ಮತ್ತು ವೀಕ್ಷಕರ ಭೂತವು ಕೂಡ ಹಿಂಬಾಲಿಸುತ್ತಲೇ ಇತ್ತು ಮತ್ತು ಈ ಮೂರು ಕೂಡ ಸಾವಿನ ಅಂಚಿನಲ್ಲಿದ್ದರು. ಆದರೆ ವಿಧಿಯ ಕೃಪೆಯಿಂದ ಇವರು ಸ್ವಲ್ಪದರಲ್ಲಿ ಗ್ರಾಮವನ್ನು ತಲುಪಿದರು. ಪ್ರಿಯ ವೀಕ್ಷಕರೇ, ಈ ಘಟನೆ ಬಗ್ಗೆ ತಿಳಿದ ಮೇಲೆ ಆ ಒಂದು ಸ್ಟೇಷನ್ನಲ್ಲಿ ಒಂಟಿಯಾಗಿರುವ ಪ್ರಯಾಣಿಕರನ್ನು ಅಲ್ಲಿಂದ ಯಾವುದೇ ರಹಸ್ಯ ಸ್ಥಳಕ್ಕೆ ಕರೆತರುವ ಆತ್ಮಗಳ ವಾಸಸ್ಥಾನವಿದೆ ಎಂದು ಇಂದಿಗೂ ಕೂಡ ಶಾಶ್ವತವಾಗಿದೆ. ಮತ್ತು ಈಗ ಈ ಸ್ಟೇಷನ್ ಹೆಸರು ಕೇಳಿದರೆ ಭಯ ಆಗುತ್ತದೆ. ಪ್ರಿಯ ವೀಕ್ಷಕರೇ, ಇದಾಗಿತ್ತು ಈ ನೈಜ ಘಟನೆಯ ಸಂಪೂರ್ಣ ವಿಡಿಯೋ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿ ನೈಜ ಘಟನಾಧಾರಿತ ಸ್ಟೋರಿ ಬೇಕೆಂದರೆ ಕಾಮೆಂಟ್ನ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.